ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. ಯಾಕೆಂದರೆ ಒಳ್ಳೆಯದನ್ನು ಮಾಡುವುದು ಆತನ ಸಹಜ ಸಿದ್ಧವಾಗಿರ್ತಕ್ಕಂಥ ಸ್ವಭಾವವಾಗಿದೆ, ಅದು ಆತನ ಗುಣವಾಗಿದೆ. 1 ಯೋಹಾನ 4:8 ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಎಂದು ವಾಕ್ಯ ಹೇಳ್ತದೆ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಕ್ಷಮಾಪಣೆಯೂ ಇರುತ್ತದೆ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಒಳ್ಳೆಯದನ್ನು ಮಾಡುವಂಥ ಮನಸ್ಥಿತಿಯೂ ಸಹ ಇರುವಂಥದ್ದಾಗಿದೆ. ಪ್ರೀತಿ ನನ್ನಲ್ಲಿ ಇಲ್ಲ ಅಂದರೆ ಆ ದೇವರಿಗೆ ನನ್ನಲ್ಲಿ ಸ್ಥಳ ಇಲ್ಲ ಎನ್ನುವುದು ಇದರ ಅರ್ಥವೂ ಸಹ ಆಗುತ್ತದೆ. ಪ್ರೀತಿ ಮತ್ತೊಬ್ಬರಿಗೆ ಯಾವ ಕೀಡು ಮಾಡುವುದಿಲ್ಲ ಎಂಬುದಾಗಿ, ನನಗೆ ಯಾರೂ ಸಹ ಕೆಟ್ಟದ್ದನ್ನು ಮಾಡಬಾರದು ಎಂಬುವಂಥದ್ದು ಒಳ್ಳೆಯದೇ. ಆದರೆ ನಾನು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡುತ್ತೇನೆ, ನನ್ನನ್ನು ಯಾರೂ ಕೇಳಬಾರದು ಎನ್ನುವಂಥದ್ದು ಇದು ಯಾವ ನ್ಯಾಯ? ದೇವರು ಕೇಡು ಮಾಡುವಂಥ ಮನೋಭಾವನೆಯನ್ನು ಆತನು ಹೊಂದಿರದಿರುವಾಗ ನಾವು ಕೇಡು ಮಾಡುವಂಥ ಮನಸ್ಥಿತಿಯನ್ನು ಹೊಂದುವುದು ನ್ಯಾಯವೇ? ಇತರರು ನನಗೆ ಹಾನಿ ಮಾಡುತ್ತಿದ್ದಾರೆ ಎಂಬುದಾಗಿ ನೀವು ಸಹ ಅದೇ ಹಾನಿಯನ್ನು ಮಾಡುವುದಕ್ಕೆ ಹೋಗಬೇಡ್ರಿ. ತಿಳಿಯದೆ ಮಾತನಾಡುವ ಮನುಷ್ಯರ ಅಥವಾ ಮೂರ್ಖರ ಬಾಯನ್ನು ನಿಮ್ಮ ಒಳ್ಳೆಯ ನಡವಳಿಕೆಯಿಂದ ಕಟ್ಟಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕಾಯಿನ ಹೇಬೆಲ ಇವರ ಮಧ್ಯೆ ಒಳ್ಳೆಯ ಸ್ನೇಹ ಪ್ರೀತಿಯ ಬಾಂಧವ್ಯವು ಅವರಲ್ಲಿ ಇತ್ತು. ಆದರೆ ಯಾವಾಗ ಕಾಯಿನನು ಹೇಬೇಲನ ಮೇಲೆ ಆತನ ಹೊಟ್ಟೆ ಕಿಚ್ಚು ಪಡ್ತಾನೋ, ಹೇಬೇಲನ ಮೇಲಿರ್ತಕ್ಕಂಥ ಆತನ ಪ್ರೀತಿಯನ್ನು ಆತನು ಕಳೆದುಕೊಳ್ಳುತ್ತಾನೆ. ಸಹೋದರನ ಪ್ರೀತಿಯನ್ನು ಕಳೆದುಕೊಂಡು ನಂತರ ಆತನನ್ನು ಕೊಲ್ಲುವುದಕ್ಕೂ ಸಹ ಆತನ ಹಿಂಜರಿಯುವುದಿಲ್ಲ. ಯಾಕೆ? ಆತನು ಪ್ರೀತಿಯನ್ನು ಕಳೆದುಕೊಂಡನು, ದ್ವೇಷವನ್ನು ಪಡೆದುಕೊಂಡ. ಪ್ರೀತಿಯನ್ನು ಕಳೆದುಕೊಂಡು ದ್ವೇಷವನ್ನು ಪಡೆದುಕೊಂಡ ಸಮಯದಲ್ಲಿ ಅದು ನಾಶನಕ್ಕೆ ಆಹ್ವಾನ ನೀಡಿದಂತೆ. ನೀವು ಕೆಟ್ಟದ್ದಕ್ಕೆ ಸೋತು ಹೋಗಬೇಡ್ರಿ. ಇತರರು ನನಗೆ ಹಾನಿ ಮಾಡುತ್ತಿದ್ದಾರೆ ಎಂಬುದಾಗಿ ನೀವು ಸಹ ಅದೇ ಹಾನಿಯನ್ನು ಮಾಡುವುದಕ್ಕೆ ಹೋಗಬೇಡ್ರಿ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನನಗೆ ಬಿಟ್ಟು ಬಿಡ್ರಿ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅನೇಕರಿಗೆ ಹಾನಿಕರವಾಗಿರುವುದರಿಂದ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ. ಆಗಿರದೆ ಕ್ರಿಸ್ತನ ಗುಣಗಳನ್ನು ಅಳವಡಿಸಿಕೊಂಡು ಆತನ ನಾಮ ಮಹಿಮಾರ್ಥವಾಗಿ ಜೀವಿಸುವ ಮನಸ್ಸು ನಾವು ಹೊಂದಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.